ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಯಾವತ್ತಾದರೂ ನೀವು ಮರ್ಗೆಣ್ಸ್ ತಿಂದಿದ್ದೀರಾ? ಹೌದಾ? ಹಾಗಾದರೆ ಗಿಡ ನೋಡಿದ್ದೀರಾ? ಇಲ್ವಾ? ಬನ್ನಿ ಹಾಗಾದರೆ ತೋರಿಸ್ತೀನಿ ಹೇಗಿರುತ್ತೆ ಗಿಡ ಅಂತ ಅಂದ್ಬಿಟ್ಟು. ನೋಡಿ, ಇದೇ ಮರ್ಗೆಣ್ಸಿನ ಗಿಡ. ಇದು 4 ರಿಂದ 5 ಅಡಿ ಅಷ್ಟೇ ಬೆಳೆಯೋದು. ನೋಡೋಕ್ಕೆ ಹರಳು ಗಿಡ ಇರುತ್ತಲ್ಲ, ಸೇಮ್ ಅದೇ ಥರ ಅನಿಸುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ನಾವು ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿ ಕೊಡುತ್ತೆ ಇದು. ಇದನ್ನು ನಾವು ಬೇಯಿಸಿ ತಿನ್ಬೋದು, ಇಲ್ಲಾಂದರೆ ಕೆಂಡದಲ್ಲಿ ಸುಡ್ತಾರಲ್ಲ ಆ ಥರ ಸುಟ್ಬಿಟ್ಟು ತಿಂತಾರೆ. ಆಲೂಗೆಡ್ಡೆ ಮತ್ತು ಗೆಣಸು ಇರುತ್ತಲ್ಲ, ಅದೇ ಥರ ಇದು ಒಂದು ಬೇರಲ್ವಾ, ಇದರಲ್ಲೂ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಸಬ್ಬಕ್ಕಿ ಇದೆಯಲ್ಲ, ಅದು ಇದರಿಂದನೇ ಮಾಡೋದು. ಮತ್ತು ಚಿಪ್ಸನ್ನು ತಯಾರು ಮಾಡ್ತಾರೆ ಇದರಲ್ಲಿ. ನೋಡಿ, ಎಲ್ಲ ಅಗ್ದಾಯಿತು. ಈ ಗಿಡದ ಬೇರೆಲ್ಲ ನಾವು ತಗೊಂಡ್ಮೇಲೆ ಗಿಡ ಎಲ್ಲಿ ನಿಂತ್ಕೊಳ್ಳುತ್ತಲ್ವಾ, ಸೊ ಅದನ್ನು ಉಲ್ಟಿಸ್ಬಿಟ್ವಿ ಅಷ್ಟೇ. ಇದರ ಲೈಫ್ ಸ್ಪ್ಯಾನು. ಈ ಸಿಹಿಗೆಣಸು ಇಷ್ಟಪಟ್ಟು ತಿನ್ನೋ ಹಾಗೆ ಮರಗೆಣಸನ್ನು ಯಾರೂ ಇಷ್ಟಪಡಲ್ಲ ಅನಿಸುತ್ತೆ. ಇದು ಸಾಮಾನ್ಯ ಹಳ್ಳಿಗಳ ಕಡೆ ಜಾಸ್ತಿ ಬಳಸ್ತಾರೆ, ಏಕೆಂದರೆ ಬೆಳೀತಾರಲ್ವ, ಜಾಸ್ತಿ ತಿಂತಾರೆ. ಬಟ್ ಸಿಟಿನಲ್ಲಿ ಎಲ್ಲ ಜನಕ್ಕೂ ಗೊತ್ತಿರಲ್ಲ, ಅಷ್ಟೊಂದು ಇಷ್ಟನೂ ಪಡಲ್ಲ ಅಂತ ಅನ್ಕೋತೀನಿ ನಾನು. ಇದು ತುಂಬ ಮಣ್ಣು ಅಂಟ್ಕೊಂಡಿತ್ತಲ್ವ, ಸೊ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಈ ಮೇಲ್ಗಡೆ ಒಂದು ತಿಕ್ ಲೇಯರ್ ಇರುತ್ತೆ, ಆ ಸಿಪ್ಪೆನೆಲ್ಲ ತೆಗಿಬೇಕು ನಾವು. ಅದನ್ನೆಲ್ಲ ರಿಮೂವ್ ಮಾಡಿದ್ಮೇಲೆ ಬೇಯಿಸಬೇಕು. ಇದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಬೇಯಕ್ಕಿಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾಯಿದ್ದೀನಿ. ನೋಡಿ, ಒಂದು 10 ರಿಂದ 15 ನಿಮಿಷ ಬೇಯಿಸಿದ್ರೆ ಗೆಣಸು ರೆಡಿ ಆಗುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಸಣ್ಣಗಿರೋರಿದ್ದರೆ, ದಪ್ಪ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೀವು ಈ ಗೆಣಸು ತಿಂತಾ ಬನ್ನಿ. ಕೆಲವೇ ದಿನಗಳಲ್ಲಿ ನೀವು ದಪ್ಪ ಆಗ್ಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿ ಇದೇನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯಮಾಡಿ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.